ಹಲೋ ಸ್ನೇಹಿತರೆಲ್ಲ ಹೆಂಗದ್ರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದಿ ನೋಡ್ರಿ. ಈ ಒಂದು ವಿಡಿಯೋದಲ್ಲಿ ನಾನು ಬಾಯಿ ಹುಣ್ಣಿಗಾಗಿ ಪರಿಹಾರವನ್ನು ತಂದಿದ್ದೇನೆ ಸ್ನೇಹಿತರೆ. ಈ ಸಮಸ್ಯೆ ಬಹಳಷ್ಟು ಜನರಿಗೆ ಕಾಡುತ್ತಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈ ಸಮಸ್ಯೆ ಕಾಡುತ್ತಿದೆ. ಈಗ ಬೇಸಿಗೆ ದಿನವಾಗಿರುವುದರಿಂದ ಬಹಳಷ್ಟು ಬಾಯಿ ಹುಣ್ಣು ಸಮಸ್ಯೆ ಮತ್ತು ಬಾಯಿ ಒಡೆಯುವುದು ಈ ಥರ ಸಮಸ್ಯೆ ಕಾಡುತ್ತಿದೆ. ಇದರಿಂದಾಗಿ ಊಟ ಮಾಡಲು ತುಂಬಾ ತೊಂದರೆ ಮತ್ತು ಖಾರ ಹತ್ತುಕೊಡಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ವಿಡಿಯೋವನ್ನು ತಂದಿದ್ದೇನೆ. ಇದು ತುಂಬಾ ಉಪಯುಕ್ತ. ಇದನ್ನು ಮನೆಯಲ್ಲಿ ನೀವು ₹1 ಕೂಡ ಖರ್ಚಿಲ್ಲದೆ ಮಾಡ್ಕೋಬಹುದು. ಈ ಒಂದು ಗಿಡವನ್ನು ಸಿಕ್ಕಿದರೆ ಸಾಕು ಸ್ನೇಹಿತರೆ. ಇದು ನಿಮ್ಮ ಹೊಲದಲ್ಲಿ, ಮನೆಯಲ್ಲಿ, ಅಂಗಳದಲ್ಲಿ ಎಲ್ಲಾದರೂ ಬೆಳೆದಿರುತ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಒಂದು ಗಿಡ ತುಂಬಾ ಪರಿಣಾಮಕಾರಿ ಮತ್ತು ಉಪಯೋಗಕ್ಕಾಗಿ ಬರುತ್ತದೆ ಸ್ನೇಹಿತರೆ. ಈ ಗಿಡಕ್ಕೆ ಈ ಥರ ಒಂದು ಯೆಲ್ಲೋ ಕಲರ್ ಹೂವುಗಳಿರುತ್ತವೆ ಸ್ನೇಹಿತರೆ. ನೋಡಿರಿ, ಇದು ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಇದ್ದರೆ ಸಿಕ್ಕರೆ ಬಿಡಬೇಡಿ ಸ್ನೇಹಿತರೆ. ಇವನ ಗಿಡವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ. ಆದರೆ ಇದನ್ನು ಆಗಲೇ ತಕ್ಷಣ ಕಡಿದುಕೊಂಡು ಮಾಡೋದಾದರೆ ತುಂಬಾ ಉಪಯುಕ್ತ ಮತ್ತು ರೆಮಿಡಿಫುಲ್ ಆಗಿದೆ ಸ್ನೇಹಿತರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ಒಂದು ಎಲೆ ನೋಡಿ ಸ್ನೇಹಿತರೆ, ಇದು ಗಿಡ ಆಗಿದೆ. ಇದರಲ್ಲಿ ಯೆಲ್ಲೋ ಕಲರ್ ಒಂದು ಹಾಲು ಥರ ಬರುತ್ತೆ ಸ್ನೇಹಿತರೆ. ಆ ರಸವನ್ನು ನೀವು ನಿಮ್ಮ ಬಾಯಿ ಹುಣ್ಣು ಆಗಿರ್ತಲ್ವ ಸ್ನೇಹಿತರೆ, ಅದಕ್ಕೆ ಹಚ್ಚಿಕೊಂಡ್ರೆ ಮುಗೀತು ನೋಡಿ ಸ್ನೇಹಿತರೆ. ನಿಮ್ಮ ಬಾಯಿ ಹುಣ್ಣು ಮತ್ತೆ ಬರಲ್ಲ, ಮತ್ತು ಬಂದಿದ್ದರೂ ಸಹ ತಕ್ಷಣ ಒಂದು 2 ಗಂಟೆಗಳಲ್ಲಿ ರಿಲೀಫ್ ಆಗಿ ಒಂದೇ ದಿನದಲ್ಲಿ ಆ ಹುಣ್ಣು ಅನ್ನೋದು ಮಾಯವಾಗಿ ಬಿಡುತ್ತೆ ಸ್ನೇಹಿತರೆ. ಇದು ತುಂಬಾ ಉಪಯುಕ್ತ ಮತ್ತು ರೆಮಿಡಿಫುಲ್ ಆಗಿದೆ ಸ್ನೇಹಿತರೆ. ಈ ಥರ ಗ್ರೀನ್ ಕಲರ್ ಬರುತ್ತಲ್ವ, ಅದರ ರಸವನ್ನು ಮಾತ್ರ ನೀವು ನಿಮ್ಮ ಬಾಯಿಯಲ್ಲಿ ಆಗಿರುವ ಹುಣ್ಣಿನ ಮೇಲೆ ಹಚ್ಚಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಹಚ್ಚಿಕೊಂಡು ಒಂದು 4-5 ನಿಮಿಷಗಳ ಕಾಲ ರಸದ ಅಂಶ ಏನಿರುತ್ತೆ ಅಲ್ವ, ಅವುಗಳನ್ನು ನುಂಗಬಾರದು ಸ್ನೇಹಿತರೆ. ಅದನ್ನು ಬಿಡಬೇಕು. ನಂತರ ನಿಮ್ಮ ಬಾಯಿಯನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ನೋಡ್ಕೊಳ್ಳಿ, ಈ ಗಿಡವು ನಿಮ್ಮ ಅಂಗಳದಲ್ಲಿ, ಹೊಲದಲ್ಲಿ ಸಹ ಬೆಳೆದಿರುತ್ತೆ ಸ್ನೇಹಿತರೆ. ಇದನ್ನು ತಂದು ನೀವು ನಿಮ್ಮ ಬಾಯಿಯಲ್ಲಿರೋ ಹುಣ್ಣಿಗೆ ಹಚ್ಚಿಕೊಳ್ಳಬೇಕು. ಇದು ಯಾವುದೇ ಸೈಡ್ ಎಫೆಕ್ಟ್ ತರೋದಿಲ್ಲ ಸ್ನೇಹಿತರೆ, ಮತ್ತು ಇದು ಯಾವುದೇ ರೀತಿಯ ಹಾನಿ ಅಥವಾ ಪರಿಣಾಮವನ್ನು ಉಂಟು ಮಾಡಲ್ಲ. ಇದು ಶುದ್ಧವಾದ ದೇಶಿಯಾಗಿದೆ. ಇದನ್ನು ನುಂಗಿದ್ದರೂ ಸಹ ನಡೆಯುತ್ತೆ ಸ್ನೇಹಿತರೆ, ಏನೂ ಆಗೋದಿಲ್ಲ. ಇದರ ರಸವನ್ನು ಮಾಡಿ ಕುಡಿತಾರೆ ಎಷ್ಟೋ ಜನ. ಯಾವುದೇ ರೀತಿಯ ತೊಂದರೆ ಅಥವಾ ಸೈಡ್ ಎಫೆಕ್ಟ್ ಇರಲ್ಲ. ಇದು ತುಂಬಾ ಉಪಯುಕ್ತ ಮತ್ತು ಆಯುರ್ವೇದಿಕ್ನಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಥರ ನೋಡಿರಿ, ಗ್ರೀನ್ ಕಲರ್ ನಿಮ್ಮ ಕೈಯಲ್ಲಿ ಹಚ್ಕೊಂಡು ಬಿಟ್ಟು, ಹಸಿರು ಅಥವಾ ಗ್ರೀನ್, ಯೆಲ್ಲೋ ಅಥವಾ ಇರುತ್ತೆ. ಈ ಕಲರ್ ಒಂದೊಂದು ಗಿಡದಲ್ಲಿ ಒಂದೊಂದು ಕಲರ್ ಬರುತ್ತೆ ಸ್ನೇಹಿತರೆ. ಭಾಳಷ್ಟು ಹೆಚ್ಚಾಗಿ ಯೆಲ್ಲೋ ಕಲರ್ ಮಾತ್ರ ಬರುತ್ತೆ, ಅಂದರೆ ಅರಿಶಿನ ಕಲರ್ ಮಾತ್ರ ಬರುತ್ತೆ. ಇದನ್ನು ನಿಮ್ಮ ಬಾಯಿಯಲ್ಲಿ ಆಗಿರೋ ಹುಣ್ಣಿಗೆ ಹಚ್ಚಿದರೆ ಸಾಕು ನೋಡಿ ಸ್ನೇಹಿತರೆ. 2 ದಿನದಲ್ಲಿ ನಿಮ್ಮ ಬಾಯಿ ಹುಣ್ಣು ಮಂಗಮಾಯವಾಗುತ್ತದೆ ಸ್ನೇಹಿತರೆ. ಬಹಳಷ್ಟು ದಿನ ಬೇಕಾಗಿಲ್ಲ, ಕೇವಲ 2 ಗಂಟೆ, ಮತ್ತು ಬಹಳಷ್ಟು ಆಗಿದ್ದರೆ ಕೇವಲ 2 ದಿನದಲ್ಲಿ ಪರಿಪೂರ್ಣ ರೀತಿಯಲ್ಲಿ ಮಾಯವಾಗುತ್ತೆ.